ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ಲ ತರಕಾರಿ, ದವಸ ಧಾನ್ಯ, ಎಲ್ಲ ಹಾಲು ಎಲ್ಲ ಕಂಪ್ಯೂಟರ್ ತಯಾರು ಮಾಡ್ತಾರೆ ಸರ್. ಇವ್ನ ಮಗ ಏನು ಅನ್ನ ಹೇಳ್ಬೇಕು, ಏನು ತಿಂತಾನೆ ಸರ್ ಇವರು? ರೈತರು ಇವಾಗ ಮಹಾತ್ಮ ಗಾಂಧೀಜಿಗಳವರೇ ರೈತ ದೇಶದ ಬೆನ್ನೆಲುಬು, ಅನ್ನದಾತ ರೈತ ಅಂತ. ನಾವು ಅನ್ನ ಹಾಕ್ತಾ ಇದ್ರೆ ಇವ್ನ ಮಗ ಏನು ತಿಂತಾನೆ, FCL ಆಗಿ ಇನ್ನೊಬ್ಬ ಏನು ತಿಂತಾನೆ, ಈ ಲೀಡರ್ಗಳೆಲ್ಲ ಏನು ತಿಂತಾರೆ? ನಾವು ಬೆಳೆದಾಕೋದಲ್ವ ಸ್ವಾಮಿ ಅವ್ರು ತಿನ್ನೋದು? ಹಾಲು ಕರಿಯೋರು ಯಾರು? ನಾವು. ಟೀ ಕುಡಿಯೋರು ಯಾರು? ಅವರು. ಇವ್ರು ಹಿಂಗೆ ಹೇಳ್ಬಿಟ್ರೆ ನನ್ನ ಮಗ FCL ಆಗಬೇಕು, ಇದಾಗಬೇಕು ಅಂತ ಇವ್ರಿಗೆಲ್ಲ ಬೆಳೆದಾಕೋರು ಯಾರು ಸ್ವಾಮಿ? ಎಲ್ಲರೂ ರೈತರನ್ನು ಸರ್ವನಾಶ ಮಾಡ್ಕೊಬಂದ್ರೆ ಬೆಂಗಳೂರು ಸುತ್ತಮುತ್ತ 50 ಕಿಲೋಮೀಟ್ರು ಇಲ್ಲಿ ಜಮೀನು ಎಲ್ಲಿರ್ತದೆ? ಯಾರು ಅನ್ನ ಬೆಳೆದಾಕ್ತಾರೆ? 2 ಕೋಟಿ ಕೊಡ್ತಾ ಇದ್ದಾರೆ, ಶ್ರೀಮಂತರಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಒಂದು ಆಸೆ ಇರುತ್ತೆ. ಬಟ್ ಇವ್ರು ನೋಡಿದ್ರೆ 1.5 ವರ್ಷದಿಂದ ಸತತವಾಗಿ ಹೋರಾಟಕ್ಕೆ ಕೂತಿದ್ದಾರೆ. ಅರ್ಥ ಆಗ್ತಾ ಇಲ್ಲ. ಕೇಳೋಣ. ಅಮ್ಮ ನಮಸ್ಕಾರ. 2 ಕೋಟಿ ಯಾರು ಕೊಡ್ತಾರೆ ನಿಮಗೆ 1 ಎಕರೆಗೆ? ಆರಾಮಾಗಿ ಬೆಳ್ಳಿ ಬಂಗಾರ ಎಲ್ಲ ತಗೊಂಡು ಮಸ್ತಾಗಿ ಜೀವನ ಮಾಡ್ಬೋದಲ್ಲ? ತಿಂಗಳಿಗೆ 1 ಲಕ್ಷ ತತ್ತೀವಿ. 2 ಕೋಟಿ ನಮ್ಗೆ ಏನಕ್ಕೆ? ಆಮೇಲೆ ತಿಂಗಳಿಗೆ 1 ಲಕ್ಷ ತಂದ್ರು ನಮ್ಮ ಭೂಮಿ ಹತ್ರನೇ ಇರುತ್ತೆ. ಬೆಳಗ್ಗೆ ನಮ್ಮ ಭೂಮಿ ಮೇಲೆ ಓಡಾಡ್ಕೊಂಡು ಬರ್ತೀವಿ. ನಮಗೆ ಏನೇ ಒಂದು ಮುಂದಿನ ಕಷ್ಟ ಬಂದರೂ ನಮ್ಗೊಂದು ಭೂಮಿ ಇದೆ ಅನ್ನೋ ಒಂದು ಧೈರ್ಯದಿಂದ ನಾವು ಜೀವನ ಮಾಡ್ತೀವಿ. ಇವತ್ತು ಅವ್ರು ಕೊಡೋ 2 ಲಕ್ಷ ತಗೊಂಡೋಗಿ ಮನೆಗಿಟ್ರೆ ಒಂದು ಕಾರ್ ತಗೋತೀವಿ, ಒಂದು ಗಾಡಿ ತಗೋತೀವಿ, ಒಂದು ಸೈಟ್ ತಗೋತೀವಿ. 2 ಕೋಟಿ ಕೊಟ್ಟರು ಅಲ್ಲ, 10 ಕೋಟಿ ಕೊಟ್ಟರು ನಮ್ಮ ಹತ್ರ ದುಡ್ಡಿರಲ್ಲ. ಭೂಮಿ ಇವತ್ತು ನಮ್ಮ ತಲಾಂತರದಿಂದ ಹಿರೀಕರು ಕೊಟ್ಟಿರೋದು. ಅವತ್ತಿಂದನೂ ಭೂಮಿ ಇದೆ. ದುಡ್ಡು ಇರ್ತಾ ಇತ್ತ ನಮ್ಮ ಹತ್ರ? ನಮಗೆ ದುಡ್ಡು ಯಾವುದೇ ಕಾರಣಕ್ಕೂ ಬೇಡ. ನಮ್ಗೆ ಭೂಮಿ ಬೇಕು. ಭೂಮಿಗೋಸ್ಕರ ಈಗ ನಾವು 460 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂತ. 3 ಪಟ್ಟಾದ್ರೂ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎದರಲ್ಲ. ಎಲ್ಲಿಂದ ಎಲ್ಗೋಕ್ಕೂ ರೆಡಿ ಇದ್ದೀವಿ. ಕಡೆ ಪಕ್ಷ ಅವರು ಗುಂಡಾರಿಸ್ಬಿಟ್ಟು ರೈತರು ನಾವು ಭೂಮಿ ವಾಸ ಮಾಡ್ಕೋತೀವಿ ಅಂದ್ರು ಅದಕ್ಕೂ ರೆಡಿ ಇದ್ದೀವಿ. ನಾವು ಸತ್ತರೆ ನಮ್ಮ ಮಕ್ಳಿಗೆ ಭೂಮಿ ಉಳಿತದೆ. ಸಾಯಕ್ಕೆ ಸಿದ್ಧವಾಗಿದ್ದೀವಿ ನಾವು. ಅವ್ರು ಸಾಯಿಸ್ಬಿಟ್ಟು ಅವ್ರ ಭೂಮಿನ ಅವ್ರು ಮಾಡ್ಕೊಳ್ಳಿ. ಇಲ್ಲ ರೈತರನ್ನ ಬಿಟ್ಕೊಡೋಣ, ರೈತರನ್ನ ಬದುಕಕ್ಕೆ ಅವ್ರಿಗೆ ಅವಕಾಶ ಕೊಡೋಣ. ನಾನೊಬ್ಬ ಮುಖ್ಯಮಂತ್ರಿಯಾಗಿ ಇಂಥ ಫೀಲ್ಡಲ್ಲಿ ಇಂಥವ್ರು ಕೈ ಬಿಟ್ರಂತೆ, ರೈತರು ಬದುಕಿದ್ರಂತೆ ಅಂತ ಅನ್ನಿಸ್ಕೋಬೇಕು ಅಂತ DK ಶಿವಕುಮಾರ್ ಸರ್ಗೆ ಅನ್ಸಿದ್ರೆ ಅವ್ರು ಕೈ ಬಿಡ್ಬೋದು. ಇಲ್ಲಾಂದ್ರೆ ನಮ್ಮ ಹೆಣ್ಣಿನ ಮೇಲೆ ಹೋಗಿ ಅವರು ಏನು ಬೇಕೋ ಅವ್ರು ಮಾಡ್ಕೋಬೋದು. ಏನೇನೋ ಹೇಳಿಕೆ ಕೊಡ್ತಾರೆ. ಈಗ ಕುಮಾರಸ್ವಾಮಿ ಅವರು ಅವತ್ತು 40% ಕೊಡ್ತೀನಿ ಅಂದರು. ಅವ್ರದ್ದು ರಿಯಲ್ ಎಸ್ಟೇಟ್ ಅಲ್ವಾ ಅಂತಾರೆ. ನಾವು 50% ಕೊಡ್ತೀವಿ ಅಂತಾರಲ್ಲ. ಅವ್ರು ಮಣ್ಣು ತಿಂದ್ರು ಸರ್. ನೀವ್ಯಾಕೆ ಮಣ್ಣು ತಿಂತೀರಾ? ನೀವು ತಿನ್ಬೇಡಿ, ನೀವು ಒಳ್ಳೇದು ಮಾಡಿ ರೈತರಿಗೋಸ್ಕರ ಹೊಡೆದಾಡಿ. ಯಾರೋ ಏನೋ ಕೆಟ್ಟ ಕೆಲಸ ಮಾಡಿದ್ರು ಅಂತ ನಾವು ಅದೇ ಕೆಲಸ ಮಾಡ್ತೀವಿ ಅಂದರೆ ನೀವ್ಯಾ ಜಾತಿಗೆ ಸೇರಿದವರು? ನೀವು ಅದೇ ಜಾತಿಗೆ ಸೇರಿದವ್ರು ತಾನೆ. ಯಾಕೆ ಈಗ ನೋವು ಕೊಡ್ತೀರಾ ನಮಗೆ? ನಿಮ್ಮ ಸರ್ಕಾರದಿಂದ 5 ರೂಪಾಯಿ ಅನುದಾನನೇ ಬೇಡ. ನಾವು ರೈತರು ಬದುಕ್ತೀವಿ, ನಮ್ಮ ಮಕ್ಕಳು ಬದುಕ್ತಾರೆ, ನಾವು ಬೇರೆಯವ್ರಿಗೂ ಅನ್ನ ಹಾಕ್ತೀವಿ. ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಬಿಟ್ರೆ ಸರ್ಕಾರಕ್ಕೆ ಕೈ ಮುಗ್ದು ಮನವಿ ಮಾಡಿ ಅವ್ರಿಗೆ ಇಲ್ಲಿಂದನೇ ಕಾಲಿಗೆ ಬಿದ್ದು ಕೇಳ್ಕೊಳ್ತೀವಿ. ನಮ್ಮ ರೈತರನ್ನ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಟ್ರೆ ನಾವು ಜೀವನ ಮಾಡ್ತೀವಿ ಸರ್. ನಿಮ್ದು ಎಷ್ಟಿದೆ ಹೊಲ ಇಲ್ಲಿ? ನನಗೆ ಬರೀ 3/4 ಎಕರೆ ಅದಮ್ಮ. ಅದರಲ್ಲೇ ಸುಂದರವಾಗಿ ಮನೆ, ಬೇಕಾದ ಹಣ್ಣಿನ ತೋಟ, ಹೂವು ಇಂಥದ್ದಿಲ್ಲ ಅನ್ನಂಗಿಲ್ಲ. ಮೊಮ್ಮಕ್ಕಳು ಬಂದ್ರೆ ಆಟ, ಸ್ವಿಮ್ಮಿಂಗ್ ಎಲ್ಲ ಅಷ್ಟರಲ್ಲಿ 3/4 ಎಕರೆ ಒಳಗೆ ಮಾಡಿಕೊಂಡು ಸೌಂದರ್ಯವಾದ ಜೀವನ ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗಿಂತ ಹೆಚ್ಚಾಗಿ ಬದುಕ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಶೋ ಆಗಿ. ಅದ್ರೂ ಕಿತ್ಕೊಂಡು ಬೀದಿಗೆ ಹಾಕ್ಬಿಟ್ರೆ ಬೆಂಗಳೂರಿಂದ ಆರೋಗ್ಯ ಚೆನ್ನಾಗಿಲ್ಲ ಅಂತ ಬಂದು ಇಲ್ಲಿ ತಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಇದ್ರೂ ಕಿತ್ಕೊಂಡ್ರೆ ಎಲ್ಲಿ ಬಿಸಾಕೋದು? ಅಲ್ಲ, ಅವ್ರು ಹೇಳ್ತಾರಲ್ಲ ಇಲ್ಲಿ ಫಲವತ್ತತೆ ಭೂಮಿ ಅನ್ನೋದೇ ಇಲ್ಲ, ಎಲ್ಲ ಬರಡು ಭೂಮಿ. ಒಂದು ದಿವಸನಾದ್ರೂ ಅವ್ರು ಬಂದು ನೋಡ್ಬಿಟ್ಟು ಹೇಳಿಕೆ ಕೊಟ್ಬಿಡ್ಲಿ ಪಬ್ಲಿಕ್ ಆಗಿ. ಇಲ್ಲಿ ನಮ್ಮ ಜನದ ಹತ್ರ ಬಂದು ಪಬ್ಲಿಕ್ ಆಗಿ ಹೇಳ್ಬಿಡಿ, ಇಲ್ಲಿ ನೀವೇ ನೋಡಿ ಸರ್ವೆ ಮಾಡ್ಕೊಂಡ್ ಬಂದ್ಬಿಡಿ. ಅದರಲ್ಲಿ 1 ಎಕರೆ ಮಾತ್ರ ಬರೀ ಬರಡು ಭೂಮಿ ಬಯಲು ಇದ್ರೆ ಅವರೇ ಶಿಕ್ಷೆ ಕೊಡ್ಲಿ ಎಲ್ಕೂನು. ಅಂತ ವೇಸ್ಟ್ ಜನನೇ ಇಲ್ಲ. ಹಗಲು ರಾತ್ರಿ ಅಂದಿರ 4 ಗಂಟೆಗೆ ಹೆಣ್ಮಕ್ಳಿಂದ ಮಕ್ಕಳು ಹಾಲು ಕೊಡಬೇಕಾದ್ರೂ 4 ಗಂಟೆಗೆ ಎದ್ದು ಆ ಮಗುನ ಬಿಟ್ಬಿಟ್ಟು ಸೇವೆ ಮಾಡ್ತಾರೆ. ಕೆಲಸದ ಕರ್ತವ್ಯ ಅಂತ ಅಷ್ಟು ಜೀವನ ಮಾಡ್ತಾವ್ರೆ. ಅರ್ಧ ಕುಂಟೆಯಿಂದ ಹಿಡಿದು 1 ಎಕರೆ 5 ಎಕರೆ ಇರೋರೇ ದೊಡ್ಡವರು. ಅದ್ರ ಮೇಗ್ಲವ್ರಿಗೆ ಮಾರ್ಕೊಂಡು ಜೀವನ ಮಾಡೋಣ ಅಂತ ಹೋರಾಡ್ತಾವ್ರೆ. ಅವ್ರಿಗೇನೋ ಇಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.